ಗ್ಯಾರಂಟಿಗಳ ಬಗ್ಗೆ ಕ್ಯಾಬಿನೆಟ್ಗೆ ಬಂದಾಗ ಚರ್ಚೆ ಆಗುತ್ತೆ. ಈಗ ಅನಾವಶ್ಯಕವಾಗಿ ಮಾತನಾಡೋದು ಬೇಡ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಸ್ಥರ ಬಗ್ಗೆ ಪರಿಶೀಲಿಸಬೇಕು ಎಂದಿರಬಹುದು. ಗ್ಯಾರಂಟಿಗಳ ಬಗ್ಗೆ ಕ್ಯಾಬಿನೆಟ್ಗೆ ಬಂದಾಗ ಚರ್ಚೆ ಆಗುತ್ತೆ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಹಿತಿ ಇಲ್ಲ ನನಗೆ, ಯಾಕಂದರೆ ಕ್ಯಾಬಿನೆಟಲ್ಲಿ ಹೋದಂತಾಗೆ ಮುಂದೆ ಮಾಹಿತಿ ಬರ್ತಕ್ಕಂಥದ್ದು. ಯಾರು ಅರ್ಹರಿದ್ದಾರೆ, ಬಹುತೇಕ ಯಾರು ವೆಲ್ ಟು ಡೂ ಇರ್ತಾರೆ, ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಅಂಥವ್ರು ಯಾರನ್ನ ಉಪಯೋಗಿಸ್ತಿದ್ದಾರೆ ಅಂಥವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಮಾತು ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಆದರೆ ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗ್ತದೆ. ಅಶೋಕ್ ಸಾಹೇಬರಿಗೆ ಏನು ಮಾಡ್ರಿ, ಮೊನ್ನೆ ನಮ್ಮ ಭಾರತ ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಕೇಳಿಸ್ಕೊಳ್ಳಿ ದಯಮಾಡಿ. ಕಳೆದ 70 ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರು ಬರೋಕ್ಕಿಂತ ಮುಂಚೆ ಭಾಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಮ್ಮ ಯುವಕರು 67 ಯುವಕರು ರಷ್ಯಾಕ್ಕೆ ಕೆಲಸ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. 67 ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು 58 ಜನ ಜೀವ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಪ್ಪಾಡ, ದೊಡ್ಡ ನ್ಯೂಸ್ ಆಗಬೇಕಪ್ಪಾಡ. ಈ ದೇಶದ ದೊಡ್ಡ ನ್ಯೂಸು. ಯಾವುದೇ ಗಾರ್ಡ್ಸ್ ಅಂತ ಹೋಗಿರ್ಲಿರಿ, ಅಲ್ಲಿ ಹೋಗಿ ಯಾರನ್ನ ಮಿಲ್ಟ್ರಿಗೆ ಯೂಸ್ ಮಾಡ್ಬೋದಾ? ಅಲ್ಲಿ ಮಿಲ್ಟ್ರಿಗೆ ವಾರಿಗೆ ಯೂಸ್ ಮಾಡಿ ಸುಮಾರು 8 ಜನ ಇವತ್ತು ತೀರೋಗಿದ್ದಾರೆ. ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಮಿನಿಸ್ಟರ್ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಏನೋ ಲಾಲಾಗ್ ದಿಕ್ಕಾಯಂಗೆ ಫೋಟ್ ಕೆ ಲೇಕೆ ಆಯಂಗೆ, ಏಕ್ ಸರ್ ಕೆ 10 ಸರ್ ಲೇಕೆ ಆಯಂಗೆ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಯವರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಗ್ತಾಯಿದೆ ಈ ದೇಶದಲ್ಲಿ. ನಮ್ಮ ಮಕ್ಕಳು ಏನು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ, ರಷ್ಯನ್ ಆರ್ಮಿಯವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ಅವ್ರನ್ನ ವಾಪಸ್ ಕರ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.